Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗಲಿದ್ದಾರೆ ಮೋದಿ. ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ. ಮೂರನೇ ಬಾರಿಗೆ ಪ್ರಧಾನಿ ಆಗಲಿದ್ದಾರೆ ಮೋದಿ. ಇಂದು ಸಂಜೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಪ್ರಧಾನಿ. ಇಂದು ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆ ಆಗಲಿದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ಮೈತ್ರಿ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಎನ್ಡಿಎ ನಾಯಕರು ಹ್ಯಾಟ್ರಿಕ್ ಹೀರೋ ಮೋದಿ ಪಟ್ಟಕ್ಕಾಗಿ ಗಣ್ಯರ ದೌಡು. ದೇಶ ವಿದೇಶಗಳಿಂದ ಪ್ರಮುಖರು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ವಾಸ್ತವ್ಯಕ್ಕೆ ಭದ್ರತೆ ಸಂಬಂಧಪಟ್ಟ ಹಾಗೆ. ಸೊ ಬೆಳಗ್ಗೆ ಅಷ್ಟೇ ರಾಜ್ಘಾಟ್ಗೆ ಭೇಟಿ ನೀಡಿ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಸೊ ಹ್ಯಾಟ್ರಿಕ್ ಹೀರೋ ಮೋದಿ ಈಗ ಮೂರನೇ ಬಾರಿ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ. ಈಗಾಗಲೇ ಎನ್ಡಿಎ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಎಲ್ಲ ಸಂಸದರಿಗೂ ಕೂಡ ಈಗ ಕರೆ ಬಂದಿದೆ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಒಂದು ಅಮೂಲ್ಯ ದಿನ ಇವತ್ತು. ಇಂದು ಸಂಜೆ 7:15ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಕೂಡ ರಚನೆ ಆಗುತ್ತೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗಲಿರುವಂತಹ ಮೈತ್ರಿ ನಾಯಕರು. ಸೊ ಎನ್ಡಿಎ ಸರ್ಕಾರ ಇವತ್ತು ರಚನೆ ಜೊತೆಗೆ ಕ್ಯಾಬಿನೆಟ್ನಲ್ಲೂ ಕೂಡ ಒಂದಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತ ನಿರೀಕ್ಷೆ ಇದೆ. ಇಂದು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ. ಪ್ರಧಾನಿ ಕಚೇರಿಯಿಂದ ಹಲವು ಸಂಸದರಿಗೆ ಕರೆ ಬಂದಿದೆ. ಇದುವರೆಗೂ 19 ಸಂಸದರಿಗೆ ದೂರವಾಣಿ ಕರೆ. ಕರ್ನಾಟಕದ 2 ಸಂಸದರಿಗೆ ಫೋನ್ ಕಾಲ್. ಪ್ರಹ್ಲಾದ್ ಜೋಶಿ, ಎಚ್ ಡಿ ಕುಮಾರಸ್ವಾಮಿ, ಶಿವರಾಜ್ ಸಿಂಗ್ ಚೌಹಾಣ್, ನಿತಿನ್ ಗಡ್ಕರಿ, ಹಾಗೆ ಚಿರಾಗ್ ಪಾಸ್ವಾನ್, ಅರ್ಜುನ್ ರಾಮ್ ಮೇಘ್ವಾಲ್ ಇವರೆಲ್ಲರಿಗೂ ಕೂಡ ಕರೆ ಬಂದಿದೆ. ಬಹಳ ವಿಶೇಷ ಅಂತಂದ್ರೆ ಅಣ್ಣಾಮಲೈ ಅವ್ರಿಗೂ ಕೂಡ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ ಅನ್ನೋದು ಗೊತ್ತಾಗಿದೆ. ಸೊ ಅಪ್ನಾ ದಳದಿಂದ ಅನುಪ್ರಿಯಾ ಪಟೇಲ್ಗೆ ಕರೆ ಮಾಡಿ ಆಹ್ವಾನ ನೀಡಲಾಗಿದೆ. ಬಿಹಾರದಲ್ಲಿ ಅಮಿತ್ ಶಾ, ಜಿತನ್ ರಾಮ್ ಮಾನ್ಸಿ ಭೇಟಿಯಾಗಿದ್ದಾರೆ. ರಾಮದಾಸ್ ಅಠವಾಳಿಗೂ ಕೂಡ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ. ಹಾಗೆ ದೆಹಲಿಯ ಸಂಸದ ಕಮಲ್ಜಿತ್ ಸೆಹ್ರಾತ್ಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿರೋದು. ಸೊ ಎಲ್ಲಿವರೆಗೆ ಕರೆಗಳನ್ನು ಪಡೆದಂಥ ಎನ್ಡಿಎ ನಾಯಕರು ಯಾರ್ಯಾರು ಅಂತ ನಾವು ಗಮನಿಸ್ತಾ ಇದ್ದೀವಿ. ಯಾರ್ಯಾರು ಜೊತೆಗೆ ಯಾರು ಅತಿಥಿಗಳು ಬರ್ತಿದ್ದಾರೆ ಅಂತ ನೇಪಾಳ ಪ್ರಧಾನಿ ಪುಷ್ಪಕಮಲ್ ದಹಾಲ್ ಹಾಗೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯಿಜುಗೂ ಕೂಡ ಆಹ್ವಾನ ನೀಡಲಾಗಿದೆ. ಸೊ ಕರ್ನಾಟಕದ 2 ಸಂಸದರಿಗೆ ಫೋನ್ ಕಾಲ್ ಬಂದಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಖರ್ಗೆಗೂ ಕೂಡ ಆಹ್ವಾನ ನೀಡಲಾಗಿದೆ. ಜೊತೆಗೆ ಇನ್ನೂ ಹಲವಾರು ನಾಯಕರಿಗೆ ಕರೆ ಹೋಗಿದೆ. ನಿನ್ನೆ ರಾತ್ರಿ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ. ಹಾಗೆ ವಕೀಲರು, ವೈದ್ಯರು, ಕಲಾವಿದರು, ಕಾರ್ಮಿಕರು ಇವರೆಲ್ಲರೂ ಕೂಡ ಇವತ್ತಿನ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪೌರ ಕಾರ್ಮಿಕರು ಹಾಗೇನೆ ಆದಿವಾಸಿ ಮಹಿಳೆಯರಿಗೂ ಕೂಡ ವಿಶೇಷವಾದಂಥ ಆಹ್ವಾನ ನೀಡಲಾಗಿದೆ. ಸೊ ಪ್ರಧಾನಿ ಕಚೇರಿಯಿಂದ ಹಲವು ಸಂಸದರಿಗೂ ಕೂಡ ಕರೆ ಬಂದಿದೆ. ಇನ್ನು ಕೇಂದ್ರದ ಯೋಜನೆಗಳ ಫಲಾನುಭವಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಇನ್ನು ಯಾರಿಗೆ ಸಚಿವ ಸ್ಥಾನ ಅನ್ನೋ ಸಹಜವಾದಂಥ ಪ್ರಶ್ನೆ, ಯಾರ್ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ ಅನ್ನೋದು. ಸೊ ರಾಜ್ಯಕ್ಕೆ ವಿಜೇಂದ್ರ ಅವರು ಹೇಳಿರುವಂಥ ಪ್ರಕಾರ 5ರಿಂದ 6 ಅಂತ. ಬಟ್ ಈಗ ಸದ್ಯಕ್ಕೆ ಬಿಜೆಪಿಯಿಂದ 2 ಹಾಗೇನೆ JDS ಕೋಟಾ 1 ಅನ್ನೋ ಲೆಕ್ಕಾಚಾರ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.